ಸಂಚಿಕೇಶ್ವರನಲ್ಲಿ ಶಾಂತಿ ಸೂರ್ಯನ್ಗೆ ಕೇಕ್ ತಿನ್ಸೋಕಂತ ಹೋದಾಗ ಹಿಂದೆ ನಡೆದ ಕಹಿ ಘಟನೆ ನೆನಪಾಗಿ ಶಾಂತಿ ಕೈ ನಡುಗ್ತಾ ಶಾಂತಿ ಅಳ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಸೂರ್ಯನು ಸಹ ರಂಗನಾಥ್ ಅವ್ರನ್ನ ತಪ್ಕೊಂಡು ಅಳ್ತಾ ಇರ್ತಾನೆ. ಆಗ ಮೀನಾ ಸೂರ್ಯನ್ಗೆ ಸಮಾಧಾನ ಮಾಡೋಕಂತ ಬಂದಾಗ, ಹೋಗ್ಲಿ ಬಿಡು ಮೀನಾ, ಸಕ್ಕರೆಗೆ ಖುಷಿ ಆಯ್ತಲ್ಲ, ಅಷ್ಟೇ ನನ್ಗೆ ಸಾಕು, ಈ ಕೇಕ್ ನ ತಗೊಂಡು ಹೋಗು, ಒಳಗಿಡು, ಎಲ್ರು ಬಂದ್ಮೇಲೆ ತಿಂತಾರೆ ಅಂತ ಹೇಳಿದಾಗ ಮೀನಾ ಕೇಕ್ ನ ತಗೊಂಡು ಅಡುಗೆ ಮನೆಗೆ ಹೋಗ್ತಾಳೆ. ಆಗ ರಂಗನಾಥ್ ಅವರು, ಸತ್ಯನ ಮೀನನ ಹತ್ರನು ಹೇಳಿಲ್ವೇನೋ ಸೂರ್ಯ ಅಂತ ಹೇಳಿದಾಗ, ಇಲ್ಲಪ್ಪ, ಸತ್ಯ ನನ್ನಲ್ಲಿರ್ಬೇಕು, ನನ್ನಲ್ಲಿ ಮಾತ್ರ ಇರಬೇಕು ಅಂತ ಹೇಳ್ತಿರುವಾಗ ಅದನ್ನ ಅಲ್ಲೇ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿರೋ ಮೀನಾ, ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದಾರೆ ಇವರು, ಅತ್ತೆ ಇವ್ರನ್ನ ಇಷ್ಟೊಂದು ದ್ವೇಷ ಮಾಡೋಕೆ ಕಾರಣ ಏನು ಅಂತ ಮಾತಾಡ್ಕೊಳ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಡೆಕೋರೇಟ್ ಮಾಡಿರೋ ಹೂಗಳಿಂದ ಅಮ್ಮ ಅಂತ ಬರೆದು ಅದನ್ನ ನೋಡ್ತಾ ಅಳ್ತಾ ನಿಂತಿರ್ತಾನೆ. ಮೀನಾ ಹಾಲಲ್ಲಿ ಹೂ ಕಟ್ತಾ ಕೂತ್ಕೊಂಡಿರ್ತಾಳೆ. ಆಗ ಅವಳಿಗೆ ಒಂದು ಕಾಲ್ ಬರುತ್ತೆ. ಆಗ ಅಲ್ಲಿಗೆ ಶಾಂತಿ ಬರ್ತಾಳೆ. ಏನೇ ಚೀಫ್ ಮಿನಿಸ್ಟರ್ದ ಕಾಲು ಅಂತ ಕೇಳ್ತಿರುವಾಗ, ಇಲ್ಲ ಅತ್ತೆ, ವರ್ತನೆಗೆ ಹೂ ಕೊಡ್ಬೇಕಿತ್ತು ಅವರು ಅಂತ ಹೇಳ್ತಾಳೆ ಮೀನಾ. ಓಹೋ, ಸಂಪಾದನೆ ಜೋರಿದೆ ಅಂತ ಅನ್ಸುತ್ತೆ, ಫೋನಲ್ಲೆಲ್ಲ ಆರ್ಡರ್ ತಗೊಳ್ತಿದೀಯಾ ಅಂತ ಹೇಳ್ತಾ ಶಾಂತಿ ಅಲ್ಲಿಂದ ಹೊರಡುವಾಗ, ಏನೇ ಇದು ಹಾಲಲ್ಲೆಲ್ಲ ಹೂವು, ಅಲ್ಲಿ ಆ ಮಂಚ, ಈ ರೋಡ್ ಮಧ್ಯೆ ಹಳ್ಳ ಕೊಳ್ಳ ಇರೋ ತರ, ಹಂಪ್ಸ್ ಇರೋ ತರ ನೀನ್ ಬೇರೆ ಕೂತಿದೀಯಾ, ಅಲ್ಲ ಮನುಷ್ಯರು ಓಡಾಡೋದೇ ಬೇಡವಾ ಅಂತ ಹೇಳಿ ಕೇಳ್ತಿರುವಾಗ, ಅಲ್ಲ ಅತ್ತೆ, ಅಷ್ಟೊಂದು ಜಾಗ ಇದೆ, ಅಲ್ಲಿ ಓಡಾಡಿ ಅಂತ ಮೀನಾ ಹೇಳ್ತಿರುವಾಗ, ಆಗಲ್ಲ ಕಣೆ, ನೀನ್ ಎಲ್ಲಿ ಕುತ್ಕೊಂಡಿರ್ತೀಯೋ ಅಲ್ಲೇ ನಾನು ಓಡಾಡ್ಬೇಕು, ಅದೇ ನನಗೆ ಸರಿಯಾದ ವಾಸ್ತು ಅಂತ ಹೇಳಿದಾಗ ಶಾಂತಿನ ಗುರಾಯಿಸ್ತಾ ನೋಡ್ತಿರ್ತಾಳೆ ಮೀನಾ. ಆಗ ಶಾಂತಿ, ಏನೇ ನೀನು ಏನಾದ್ರೂ ಹೇಳಿದ್ರೆ ಈ ಮುಖನ ಊದ್ಗುಂಬಳಕಾಯಿ ತರ ಮಾಡ್ಕೊಂಡ್ಬಿಡ್ತೀಯಲ್ಲ, ನಿನಗೂ ನಿನ್ ಗಂಡನ್ಗೂ ಮನೆ ತರ ಇರೋದು ಇಷ್ಟ ಇಲ್ವಾ, ಕಾರ್ ಪಾರ್ಕಿಂಗು, ಗುಜರಿನೋ ಅಥವಾ ಈ ಹೂ ಕಟ್ಟೋ ಮಾರ್ಕೆಟ್ ತರ ಇದ್ರೇನೆ ಚಂದ ಅಲ್ವಾ, ಎಲ್ಲ ನನ್ ಕರ್ಮ ಅಂತ ಗೊಣಗ್ತಿರುವಾಗ ಅಲ್ಲಿಗೆ ಸೂರ್ಯ ಬರ್ತಾನೆ. ಆಗ ಶಾಂತಿ, ಸರಿ ಬಿಡು, ಬೇಗ ಅಡಿಗೆ ಮಾಡು, ಬಿಸಿ ಬಿಸಿಯಾಗಿ, ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು ಅಂತ ಹೇಳ್ತಿರುವಾಗ, ಅಯ್ಯೋ ಅತ್ತೆ, ಅಡಿಗೆ ಇದೆಯಲ್ಲ, ಎಲ್ಲ ಮಾಡಿದೀನಿ ಅಂತ ಹೇಳ್ತಾಳೆ. ಏನೇ ನೀನು ಬೆಳಗ್ಗೆ ಮಾಡಿದ್ನ ಮಧ್ಯಾಹ್ನನೂ ತಿನ್ನು ಅಂತೀಯ, ನನ್ ಕಡೆಯಿಂದ ಆಗಲ್ಲ, ಹೋಗಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡು. ಆಗ ಸೂರ್ಯ, ಓಹೋಹೋ, ಬೆಳಗ್ಗೆ ಮಾಡಿದ್ದು ಬಿಸಿ ಮಾಡ್ಕೊಂಡು ತಿಂದ್ರೆ ಗಂಟ್ಲಲ್ಲಿ ಇಳಿಯಲ್ವೋ ಅಂತ ಶಾಂತಿಗೆ ಕೇಳಿದಾಗ, ಓಹೋಹೋ, ಸರಿಯಾದ ಮುಹೂರ್ತ ನೋಡ್ಕೊಂಡು ಬಂದ್ಬಿಡ್ತೀಯಲ್ಲ, ಹೆಂಡತಿಗೆ ಏನು ಮಾತಾಡೋ ಹಾಗಿಲ್ಲ, ಮಾತಾಡುವ ಅಷ್ಟರಲ್ಲಿ ಬಂದ್ಬಿಡ್ತೀಯ ಅಂತ ಹೇಳ್ತಿರುವಾಗ, ಮಾತಾಡು ಸಕ್ರೆ, ನಿನಗೆ ಯಾರು ಬೇಡ ಅಂದ್ರು, ಆದರೆ ಮಾತಾಡೋ ನೆಪದಲ್ಲಿ ಕಷ್ಟ ಕೊಡ್ಬೇಡ, ಏನೋ ಒಂದ್ ಅಡಿಗೆ ತಿಂಡಿ ಮಾಡೋದು ಅಷ್ಟೊಂದು ಕಷ್ಟನಾ ಅಂತ ಹೇಳಿ ಶಾಂತಿ ಕೇಳಿದಾಗ, ಮಾಡೋದು ಕಷ್ಟ ಅಲ್ಲ, ಮಾಡ್ತಾನೆ ಇರೋದು ಕಷ್ಟ ಅಲ್ಲ ಸಕ್ರೆ, ಮೀನಾ ಪಾಪ ಬೆಳಗಿಂದ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಅಡಿಗೆ ಮಾಡಿ ಆದ್ಮೇಲೆ ತಾನೇ ತನ್ನ ಕೆಲಸ ಮಾಡ್ಕೊಳ್ಳೋದು ಅಂತ ಹೇಳ್ತಿರುವಾಗ ಅಲ್ಲಿಗೆ ರಂಗನಾಥ್ ಅವ್ರು ಬಂದು, ಏನೇ ನಿಂದು ಈ ಹಳೆ ಕಿತ್ತೋದ್ ರೇಡಿಯೋ ಕಿರಿಕಿರಿ ಮಾಡುತ್ತಲ್ಲ, ಆ ರೀತಿ ಬೆಳಗ್ಗೆನೆ ವಟ ಹಚ್ಚಿದೆಯಲ್ಲ, ಏನಾಯ್ತು ಅಂತ ಕೇಳ್ತಿರುವಾಗ, ಬನ್ರಿ ನೀವೊಬ್ರು ಕಮ್ಮಿ ಬಿದ್ದಿದ್ರಿ ನನ್ನನ್ನ ಬಯೋಕೆ, ಅಲ್ಲ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು, ಅಡಿಗೆ ಮಾಡಿ ಅಂತಂದ್ರೆ ಏನ್ ತಪ್ಪಾಯ್ತು ಅಂತ ಶಾಂತಿ ಪ್ರಶ್ನೆ ಕೇಳ್ತಿರುವಾಗ, ಅಲ್ಲ ಕಣೆ, ಬೆಳಗ್ಗೆದ ಅಡಿಗೆ ಇದೆಯಲ್ಲ, ಬಾ ನಾನೇ ಬಿಸಿ ಮಾಡ್ಕೊಡ್ತೀನಿ ಅಂತ ರಂಗನಾಥ್ ಹೇಳಿದಾಗ, ಇಲ್ಲ ಬೆಳಗ್ಗೆ ಅಡಿಗೆ ನನ್ಗೆಲ್ಲ ತಿನ್ನಕ್ ಆಗಲ್ಲ, ನೀವ್ ಈಗ ಬಿಸಿ ಮಾಡಿದ್ರೆ ಅದು ಅಲ್ಲಿ ಹೋಗೋಷ್ಟ್ರಲ್ಲಿ ಮತ್ತೆ ತಣ್ಣಗಾಗ್ಬಿಡುತ್ತೆ ಅಂತ ಹೇಳ್ತಿರುವಾಗ ಮೀನಾ, ಆಯ್ತು ಅತ್ತೆ, ನಾನೇ ಅಡಿಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಶಾಂತಿ, ಅಡಿಗೆ ಮಾಡ್ಕೊಂಡು ಕಸ್ತೂರಿ ಮನೆಗೆ ತಗೊಂಡ್ ಬಂದ್ ಕೊಡು ಅಂತ ಹೇಳಿದಾಗ ಆಗ ಸೂರ್ಯ, ಹೋಮ್ ಅಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಹೋಮ್ ಡೆಲಿವರಿನೂ ಮಾಡ್ಬೇಕಾ ಅಂತ ಹೇಳಿದಾಗ, ಅತ್ತೆ ಸೇವೆ ಮಾಡೋದ್ರಲ್ಲಿ ಏನೋ ತಪ್ಪಿದೆ ಅಂತ ಹೇಳ್ತಿರ್ತಾಳೆ ಶಾಂತಿ. ಓಹೋ, ನೀ ಅತ್ತೆನಾ ಅಂತ ಹೇಳಿ ಸೂರ್ಯ ಪ್ರಶ್ನೆ ಕೇಳ್ತಿರ್ತಾನೆ. ಆಗ ರಂಗನಾಥ್ ಅವರು, ನೀವು ಸುಮ್ನಿರ್ತೀರಾ ಸ್ವಲ್ಪ, ಮೀನಾ ಹೋಗಮ್ಮ, ನೀನು ಅಡಿಗೆ ಮಾಡ್ಕೊಡು, ನಾನು ಹೋಗಿ ಕೊಟ್ಟು ಬರ್ತೀನಿ, ಫ್ರೀ ಆಗಿದ್ದೀನಿ ಅಂತ ಹೇಳಿದಾಗ ಶಾಂತಿ, ಏನೇ ನೀನು, ನಿಮ್ಮ ಮಾವ ಹಾರ್ಟ್ ಪೇಷಂಟ್ ಅಂತವ್ರು ಬಿಸಿಲಲ್ಲಿ ನನಗೆ ತಂದು ಊಟ ಕೊಡ್ಬೇಕು ಅಂತ ಹೇಳ್ತಿದ್ಯಲ್ಲ, ಸರಿನಾ ಅಂತ ಮೀನಾಗ್ ಬೈತಿರ್ತಾರೆ. ಆಗ ಮೀನಾ, ಅತ್ತೆ ನಾನೆಲ್ಲಿ ಹೇಳಿದ್ದೇನೆ ಅತ್ತೆ ಅಂತ ಹೇಳಿದಾಗ, ನೀನ್ ಸುಮ್ನಿದ್ರೆ ಅದೇ ತಾನೇ ಅರ್ಥ ಅಂತ ಹೇಳ್ತಿರುವಾಗ, ಆಯ್ತು ಅತ್ತೆ, ನಾನೇ ತಗೊಂಡ್ ಬಂದ್ ಕೊಡ್ತೀನಿ ಮಾಡಿ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಮಧ್ಯೆ ಬರ್ತಾನೆ, ನೀವು ಸುಮ್ನಿರ್ರಿ, ನೀವು ಹೀಗೆ ಮಾತಾಡಿನೇ ಅತ್ತೆ ಕೈಯಲ್ಲಿ ನನ್ನ ಬಯಸ್ತೀರಾ ಅಂತ ಹೇಳಿದಾಗ ಸೂರ್ಯನ್ಗೆ ಕೋಪ ಬರುತ್ತೆ. ಆಗ ರಂಗನಾಥ್ ಅವರು, ಆಯ್ತು ತಾಯಿ, ಅವಳು ಮಾಡ್ಕೊಡ್ತಾಳೆ, ನೀನ್ ಇಲ್ಲಿಂದ ಹೊರಡು ಅಂತ ಹೇಳ್ತಾ ಶಾಂತಿನ ಅಲ್ಲಿಂದ ಕಳಿಸ್ತಾರೆ. ಆಗ ಕೋಪಗೊಂಡ ಸೂರ್ಯ, ನೀ ನನ್ನ ಹತ್ರ ಮಾತಾಡ್ಬೇಡ ಮೀನಾ ಅಂತ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು ಮೀನಾ ಹಾಗೂ ಸೂರ್ಯನ್ಗೆ ರೇಗಿಸ್ತಾ, ಆಗಾಗ ಈ ರೀತಿ ಸಣ್ಣದಾಗಿ ಜಗಳ ಇರಬೇಕು ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮನೋಜ ಶೋರೂಮ್ ಅಲ್ಲಿ ಕಸ್ಟಮರ್ಗೆ ಆಫರ್ ಐಟಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಆಗ ಅದೇ ಸಮಯಕ್ಕೆ ಒಬ್ಬ ಅಪರಿಚಿತ ವ್ಯಕ್ತಿ ಕೈಯಲ್ಲಿ ಲೆಟರ್ ಹಿಡ್ಕೊಂಡು ಶೋರೂಮ್ ನ ನೋಡ್ತಾ ಒಳಗಡೆ ಬರ್ತಾನೆ. ಆಗ ಮನೋಜ, ಬನ್ನಿ ಸರ್, ಏನ್ ಟಿವಿ ನೋಡ್ತೀರಾ ಅಂತ ಹೇಳಿದಾಗ ಆ ವ್ಯಕ್ತಿ ವಿಚಿತ್ರವಾಗಿ, ನಾನೇ ಕೈಯ ಟಿವಿ ನೋಡ್ಲಿ, ಮನೇಲಿದೆಯಲ್ಲ ಟಿವಿ ಅಂತ ಹೇಳಿದಾಗ, ಏನ್ ಸರ್ ನಿಮ್ಮ ಮಾತು ವಿಚಿತ್ರವಾಗಿದೆಯಲ್ಲ ಅಂತ ಹೇಳಿ ಮನೋಜ ಕೇಳ್ತಿರುವಾಗ, ನಿನ್ನ ಹೆಸರು ಮನೋಜ ಅಲ್ವಾ, ನಾನು ನಿನ್ನನ್ನೇ ನೋಡ್ಬೇಕು ಅಂತ ಹೇಳಿ ತಗೋ ಅಂತ ಹೇಳಿ ಒಂದ್ ಲೆಟರ್ನ ಕೊಡ್ತಾನೆ. ಆಗ ಮನೋಜ, ಮತ್ತೆ ಲೆಟರ್ ಅಂತ ಹೇಳಿ ಆ ಲೆಟರ್ನ ಇಸ್ಕೊತಾನೆ.
ಏನ್ ಸರ್ ಇದು, ಈ ಲೆಟರ್ ಅಲ್ಲಿ ಫ್ರಾಮ್ ಅಡ್ರೆಸ್ ಇಲ್ಲ, ಟ್ರೂ ಅಡ್ರೆಸ್ ಇಲ್ಲ ಅಂತ ಕೇಳಿದಾಗ ನಾನೇ ಸ್ವತಃ ಕೊಡ್ತಿದ್ದೇನಲ್ಲ, ನಾನೇ ಫ್ರಾಮ್ ಅಡ್ರೆಸ್, ನೀನು ಕೊಡ್ತಿದ್ದಾನಲ್ಲ ಅದು ಟ್ರೂ ಅಡ್ರೆಸ್, ಯಾಕೆ ಪೋಸ್ಟ್ ಮ್ಯಾನ್ ಬಂದ್ರೆ ಮಾತ್ರ ತಗೊಳೋದಾ ಅಂತ ಹೇಳಿ ವಿಚಿತ್ರವಾಗಿ ಮಾತಾಡ್ತಾ ಇರ್ತಾನೆ. ಆಗ ಮನೋಜ ಈ ಕಡೆ ತಿರುಗಿ ನೋಡುವಷ್ಟರಲ್ಲಿ ಆ ವ್ಯಕ್ತಿ ಗಾಯಬಾಗ್ಬಿಟ್ಟಿರ್ತಾನೆ. ಆಗ ಮನೋಜ ಭಯಗೊಂಡು ಅಲ್ಲಿರೋ ಒಬ್ಬ ಹುಡುಗನಿಗೆ, ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ನಲ್ಲ ಅವನು ಎಲ್ಲಿ ಅಂತ ಕೇಳಿದಾಗ ಆಗ್ಲೇ ಹೋದ್ರಲ್ಲ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಆಗ ಮನೋಜ ಗಾಬರಿಯಿಂದ ಶೋರೂಮ್ ಹೊರಗಡೆ ಬಂದು ಆ ವ್ಯಕ್ತಿನ ನೋಡಿದಾಗ ಆ ವ್ಯಕ್ತಿ ಎಲ್ಲೂ ಕಾಣಿಸೋದೇ ಇಲ್ಲ. ಆಗ ಗಾಬರಿ ಆದಂತ ಮನೋಜ ಒಳಗಡೆ ಬಂದು ಲೆಟರ್ನ ತೆಗೆದು ನೋಡಿದಾಗ ಮನೋಜನ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಆ ಲೆಟರ್ ಅಲ್ಲಿ ಮುಂದೆ ನಿನ್ನ ಜೀವನದಲ್ಲಿ ನಡೆಯೋ ಘಟನೆಗಳು ಅಂತ ಹೇಳಿ ಮೊದಲಿಗೆ ನಿನ್ ತಾಯಿಗೆ ಇದೇ ನೋವು ಬರುತ್ತೆ, ಹಾಗೆ ನಿನ್ ತಮ್ಮ ದೊಡ್ಡ ಕೊಲೆಗಾರ ಆಗ್ತಾನೆ ಅಂತ ಹೇಳಿದಾಗ ನಮ್ ರವಿಗೆ ಅಷ್ಟೊಂದೆಲ್ಲ ಧೈರ್ಯ ಇಲ್ಲ, ಈ ಸೂರ್ಯ ಮಾಡಿದ್ರು ಮಾಡ್ತಾನೆ ಅಂತ ಹೇಳಿ ಮನೋಜ ಗುಣುಕ್ತಾ ಇರ್ತಾನೆ. ಹಾಗೆ ನೀನು ಸೂಸೈಡ್ ಮಾಡ್ಕೋತೀಯಾ ಅಂತಾನೂ ಬರ್ದಿರುತ್ತೆ. ಅದನ್ನ ನೋಡಿದಂತ ಮನೋಜನ್ಗೆ ಗಾಬರಿಯಾಗಿ ತುಂಬಾ ಭಯ ಆಗ್ತಾ ಇರುತ್ತೆ. ಆಗ ಮನೋಜ ಮತ್ತೆ ಈ ವ್ಯಕ್ತಿ ಎಲ್ಲಿ ಹೋದ್ನಪ್ಪ ಅಂತ ಹೇಳಿ ಮತ್ತೆ ಆ ವ್ಯಕ್ತಿನ ಹುಡ್ಕೋಕೆ ಶುರು ಮಾಡ್ತಾನೆ. ಈ ಕಡೆ ಮೀನಾ ಶ್ರುತಿ ಹಾಗೂ ರಂಗನಾಥ್ ಅವ್ರಿಗೆ ಊಟ ಬಡಿಸ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಏನಮ್ಮ ಮನೆ ಕೆಲಸ ಎಲ್ಲ ನೀನೊಬ್ಳೇ ಮಾಡ್ತೀಯಾ, ಹೂ ಕಟ್ಟಿ ಕೊಟ್ಟು ಬರ್ತೀಯಾ, ಈಗ ಅಡುಗೆನೂ ಮಾಡಿ ನೀನೇ ಕೊಟ್ಟು ಬರ್ಬೇಕಾ, ನಾನ್ ಫ್ರೀ ಆಗಿದ್ದೀನಿ ಕೊಟ್ಟು ಬರ್ತೀನಿ ಕಣಮ್ಮ ಅಂತ ಹೇಳಿದಾಗ, ಬೇಡ ಮಾವ ಹೊರಗಡೆ ತುಂಬಾ ಬಿಸಿಲಿದೆ, ನನ್ನ ಕಡೆ ಗಾಡಿ ಇದೆಯಲ್ಲ ನಾನೇ ಕೊಟ್ಟು ಬರ್ತೀನಿ ಅಂತ ಹೇಳ್ತಿರ್ತಾಳೆ ಮೀನಾ. ಆಗ ಶ್ರುತಿ, ಏನ್ ಮಾವ ಇದು, ಅತ್ತೆ ಯಾಕೆ ಈ ರೀತಿ ಆಡ್ತಾರೋ ನನಗಂತೂ ಗೊತ್ತಿಲ್ಲ, ನಾವೆಲ್ಲ ಬಂದು ಊಟ ಮಾಡ್ತಿಲ್ವಾ, ಅವ್ರ ಮನಸ್ಸನ್ನೇ ಅರ್ಥ ಮಾಡ್ಕೊಳಕ್ ಆಗಲ್ಲಪ್ಪ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಮದುವೆ ಆಗಿ ನಾನು ಇಷ್ಟು ವರ್ಷ ಆಯ್ತು, ನನಗೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ, ಇನ್ನು ಕಡಿಮೆ ಟೈಮಲ್ಲಿ ನೀನೇ ಅವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಅಂತ ಹೇಳ್ತಿರುವಾಗ ಮೀನಾ, ಅದೇಗ್ ಮಾವ ಅಂತ ಕೇಳ್ತಾಳೆ. ಮುಂದ್ಗಡೆ ಜಗಳ ಆಡೋ ರೀತಿ ಆಕ್ಟ್ ಮಾಡಿ ಹಿಂದ್ಗಡೆ ಒಳ್ಳೆ ಅಕ್ಕ ತಂಗಿ ತರ ಇದಿರಲ್ಲ ಅಂತ ಹೇಳ್ತಿರುವಾಗ ಶ್ರುತಿ ಮೀನಾ ಕೈ ರುಚಿ ಬಗ್ಗೆ ಹೊಗಳ್ತಾ ಊಟ ಮಾಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು ಸಡನ್ ಆಗಿ, ಶಾಂತಿ ಬಾರೆ ಕೈ ತೊಳ್ಕೊಬಾ ಅಂತ ಹೇಳಿದಾಗ ಮೀನಾ ಹಾಗೂ ಶ್ರುತಿ ಒಬ್ರಿಗೊಬ್ರು ಆಗದೆ ಇರೋ ರೀತಿ ಜಗಳ ಮಾಡಕ್ಕೆ ಶುರು ಮಾಡ್ತಾರೆ. ಅದನ್ನ ನೋಡಿದಂತ ರಂಗನಾಥ್ ಅವರು ನಗ್ತಾ ಇರ್ತಾರೆ. ಆಗ ಮೀನಾ, ಏನ್ ಮಾವ ನೀವು, ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ, ತುಂಬಾ ಗಾಬರಿ ಆಗಿತ್ತು ಅಂತ ಹೇಳ್ತಿರುವಾಗ, ನೀವು ಮಾತ್ರ ನನ್ನ ಹೆಂಡತಿನ ಯಾಮಾರಿಸಬಹುದು, ನಾನ್ ನಿಮ್ಮನ್ನ ಯಾಮಾರಿಸಬಾರ್ದ ಅಂತ ರಂಗನಾಥ್ ಅವರು ಕೇಳ್ತಾರೆ. ಆಗ ಶ್ರುತಿ, ನೋಡಿ ಮೀನಾ ಅವರೇ, ಮಾವ ನಮ್ಮನ್ನ ಫೂಲ್ ಮಾಡ್ಬಿಟ್ರು ಅಂತ ಹೇಳಿದಾಗ, ನಾನ್ ಮಾಡಿದ್ದು ಫೂಲ್ ಅಲ್ಲಮ್ಮ, ಈ ವಿಷಯ ಏನಾದ್ರೂ ಅಪ್ಪಿ ತಪ್ಪಿ ಶಾಂತಿ ಗೊತ್ತಾದ್ರೆ ಅವಳು ನಮ್ಮನ್ನೆಲ್ಲ ಫೂಲ್ ಮಾಡ್ತಾಳೆ, ಹುಷಾರು ಅಂತ ಹೇಳ್ತಿರ್ತಾರೆ. ಆಗ ಮೀನಾ, ಮಾವ ನನಗ್ ಟೈಮ್ ಆಯ್ತು, ನಾನು ಅತ್ತೆಗೆ ಊಟ ಕೊಡ್ಬೇಕು ಅಂತ ಹೇಳಿ ಊಟನೆಲ್ಲ ಬಾಕ್ಸಿಗೆ ಹಾಕೊಂಡು ಅಲ್ಲಿಂದ ಹೊಡ್ತಾಳೆ. ಆಗ ಶ್ರುತಿ, ಮಾವ ಮೀನಾ ಅವರು ನಮ್ಮನ್ನೆಲ್ಲ ಎಷ್ಟು ಕೇರ್ ಮಾಡ್ತಾರೆ, ಆದ್ರೆ ಅತ್ತೆಗೆ ಯಾಕೆ ಮೀನಾ ಅನ್ಕೊಂಡ್ರೆ ಆಗಲ್ಲ ಅಂತ ಕೇಳ್ತಿರುವಾಗ ಅವಳು, ನಾನ್ ಕರ್ಕೊಂಡ್ ಬಂದಿರೋ ಸೊಸೆ ಅಲ್ವಮ್ಮ, ಅದಕ್ಕೆ ಈ ಶಾಂತಿಗೆ ಯಾವಾಗ ಬುದ್ಧಿ ಬರುತ್ತೋ ಕಾದ್ ನೋಡ್ಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಈ ಕಡೆ ಮೀನಾ ಶಾಂತಿಗೋಸ್ಕರ ಊಟನ ಒಯ್ತಾ ಇರ್ತಾಳೆ. ರಸ್ತೆ ಮಧ್ಯದಲ್ಲಿ ಕನಕಳಿಂದ ಫೋನ್ ಬರುತ್ತೆ. ಮೀನಾ ಮಾತಾಡ್ತಿರುವಾಗ ಅಲ್ಲೇ ಪಕ್ಕದಲ್ಲಿ ವಯಸ್ಸಾದ ತಾತ ತನ್ನ ಮೂರ್ಛೆ ಹೋದ ಹೆಂಡತಿನ ಎಬ್ಬಿಸ್ತಾ ಇರ್ತಾನೆ ಅಳ್ತಾ. ಅದನ್ನ ನೋಡಿದಂತ ಮೀನಾ ಗಾಬರಿಯಿಂದ ಕೆಳಗಡೆ ಬಂದು, ಯಾಕೆ ತಾತ ಏನಾಯ್ತು ಅಂತ ಕೇಳಿದಾಗ, ನಿನ್ನೆಯಿಂದ ವ್ಯಾಪಾರ ಇಲ್ಲಮ್ಮ, ಚಪ್ಲಿ ಹೊಲ್ಕೊಂಡು ಹೇಗೋ ಜೀವನ ಮಾಡ್ತಿದ್ದೆ, ಹಸುವಿನಿಂದ ಮೂರ್ಛೆ ಹೋಗಿದ್ದಾಳೆ ಅಂತ ಹೇಳಿದಾಗ, ಇರಿ ತಾತ ಅಂತ ಹೇಳಿ ಶಾಂತಿಗೆ ಒಯ್ತಿರೋ ಊಟನ ತಂದು ಇವ್ರಿಗೆ ಬಡಿಸ್ತಾಳೆ. ಆಗ, ಬೇಡಮ್ಮ ಪಾಪ ಯಾರಿಗೆ ಹೋಯ್ತಿದ್ದು ಏನೋ, ನಮ್ಮಿಂದ ಇನ್ನೊಬ್ರಿಗೆ ಯಾಕೆ ತೊಂದರೆ ಅಂತ ಹೇಳ್ತಿರುವಾಗ, ಪರವಾಗಿಲ್ಲ ತಾತ, ನೀವು ತುಂಬಾ ಹಸ್ಕೊಂಡಿರ, ಊಟ ಮಾಡಿ, ಅವ್ರಿಗೆ ಬೇಕಾದ್ರೆ ನಾನು ಹೋಟೆಲ್ನಿಂದ ಒಯ್ತೀನಿ ಅಂತ ಹೇಳ್ತಾ ಊಟ ಬಡಿಸ್ತಾಳೆ ಮೀನಾ. ಆಗ ಖುಷಿಯಿಂದ ಊಟ ಮಾಡಿದ ಅವರು ಕೈ ಮುಗಿತಾ, ನೀವು ನಮ್ಮ ಪಾಲಿನ ಅನ್ನಪೂರ್ಣೇಶ್ವರಿ ಅಮ್ಮ ಅಂತ ಹೇಳ್ತಿರುವಾಗ ಮೀನಾ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಆಗ ಮೀನಾ ತನ್ನ ಹತ್ರ ಇರೋ ದುಡ್ಡನ್ನ ಕೊಟ್ಟು, ತಗೊಳ್ಳಿ ತಾತ, ಇದನ್ನ ಇಟ್ಕೊಳ್ಳಿ, ರಾತ್ರಿ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಏನಮ್ಮ ಹೊಟ್ಟೆ ತುಂಬಾ ಊಟನೂ ಕೊಟ್ಟು ಈಗ ದುಡ್ಡು ಕೊಡ್ತಿದೀಯಲ್ಲ, ನೀನು ನಮ್ಮ ಪಾಲಿನ ದೇವ್ರಮ್ಮ, ನೀನು ನಿನ್ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಹೇಳಿ ಮೀನಾಗೆ ಆಶೀರ್ವಾದ ಮಾಡಿದಾಗ ಮೀನಾ, ಆಯ್ತು ತಾತ, ನನ್ಗೆ ಲೇಟ್ ಆಗುತ್ತೆ, ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಮೀನಾ ಊಟ ತಗೊಂಡು ಕಸ್ತೂರಿ ಮನೆಗೆ ಬರ್ತಾಳೆ. ಒಳಗಡೆ ಬಂದ ಮೀನಾನ ನೋಡಿದಂತ ಕಸ್ತೂರಿ, ಶಾಂತಿ ಮೀನಾ ಬಂದ್ಲು ಅಂತ ಹೇಳಿದಾಗ, ಸರಿ ಆಯ್ತು ಸ್ಟೂಡೆಂಟ್ಸ್, ನೀವೆಲ್ಲ ಊಟ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ ಶಾಂತಿ ಎಲ್ರನ್ನೂ ಹೊರಗಡೆ ಕಳಿಸ್ತಾಳೆ. ಆಗ ಮೀನಾ, ತಗೊಳ್ಳಿ ಅತ್ತೆ, ಊಟ ತಂದಿದ್ದೀನಿ ಅಂತ ಹೇಳಿ ಶಾಂತಿ ಮುಂದ್ಗಡೆ ಬ್ಯಾಗ್ ನ ತೋರಿಸಿದಾಗ, ಏನೇ ನನ್ ಮುಖದ ಮೇಲೆ ಬಡಿತೀಯಾ, ಹೋಗಿ ತಟ್ಟೆಲಿ ಹಾಕೊಂಡ್ ಬಾ ಅಂತ ಹೇಳಿದಾಗ, ಇಲ್ಲ ಅತ್ತೆ ನನ್ಗೆ ಲೇಟ್ ಆಗುತ್ತೆ, ನಾನು ಇನ್ನೂ ಸುಮಾರು ಕಡೆ ಹೂ ಕೊಡ್ಬೇಕು ಅಂತ ಹೇಳಿದಾಗ, ಏನು ಪರವಾಗಿಲ್ಲ, ನಾನು ಊಟ ಬಡಿಸಿದ್ಮೇಲೆ ಆಮೇಲೆ ಹೋಗ್ಕೊಡು ಅಂತ ಹೇಳಿದಾಗ ಶಾಂತಿನೇ ಗುರಾಯಿಸ್ತಾ ಮೀನಾ ಡೈನಿಂಗ್ ಟೇಬಲ್ ಹತ್ರ ಬಂದು ತಟ್ಟೆಯಲ್ಲಿ ಊಟನ ಬಡಿಸ್ಕೊಂಡು ಹೋಗಿ ಶಾಂತಿ ಹಾಗೂ ಕಸ್ತೂರಿಗೆ ಕೊಡ್ತಾಳೆ. ಅದನ್ನ ನೋಡಿದಂತ ಕಸ್ತೂರಿ, ಏನಮ್ಮ ಬಿರಿಯಾನಿ ಮಾಡಿದ್ಯಾ ಅಂತ ಕೇಳಿದಾಗ ಶಾಂತಿ, ಏನೇ ಮನೇಲಿ ಬಿರಿಯಾನಿ ಮಾಡಿದ್ಯಾ ಅಂತ ಹೇಳಿದಾಗ, ಇಲ್ಲ ಅತ್ತೆ ಅಂತ ಹೇಳ್ತಾಳೆ. ಹಾಗಿದ್ರೆ ಇದೇನೆ ಅಂತ ಹೇಳಿದಾಗ, ಹೋಟೆಲ್ ಅಲ್ಲಿ ತಂದಿರ್ಬೋದು ಅಂತ ಹೇಳಿ ಕಸ್ತೂರಿ ಹೇಳ್ತಾ ಇರ್ತಾಳೆ. ಹೌದು ಆಂಟಿ, ಇದು ಹೋಟೆಲ್ದೇ, ಯಾಕೆ ಮನೇಲಿ ಅಡ್ಗೆ ಮಾಡೋಕ್ಕಾಗಿಲ್ವಾ, ಏನಾಯ್ತು ಅಂತ ಶಾಂತಿ ಮೀನಾಗೆ ಬೈತಿರ್ತಾಳೆ. ಇಲ್ಲ ಅತ್ತೆ,
ಹೂ ಕೊಡೋಕ್ ಹೋಗಿದ್ದೆ, ಲೇಟ್ ಆಯ್ತು, ನೀವು ಹಸ್ಕೊಂಡಿರ್ತೀರಾ ಅಂತ ಹೋಟೆಲ್ನಿಂದ ತಂದೆ ಅಂತ ಹೇಳಿದಾಗ, ವ್ಯಾಪಾರ ಜೋರಾಗಿರ್ಬೇಕು ಅಂತ ಹೇಳಿ ಶಾಂತಿ ಬೈತಾ ಹೋಗಿ ಮನೆಗೆ ಹೋಗಿ ಅಡಿಗೆ ಮಾಡು, ನನಗೆ ರಾತ್ರಿ ಮನೆ ಊಟನೇ ಬೇಕು ಅಂತ ಹೇಳಿದಾಗ ಆಯ್ತು ಅತ್ತೆ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟು ಬರ್ತಿರ್ತಾಳೆ. ಟ್ರಿಪ್ಪಿಗೆ ಹೋಗ್ತಿರೋ ಸೂರ್ಯನ್ಗೆ ಅಡ್ಡ ಹಾಕಿದಂತ ಟ್ರಾಫಿಕ್ ಪೊಲೀಸರು ಸೂರ್ಯನ ಹತ್ರ ಡಾಕ್ಯುಮೆಂಟ್ಸ್ ಕೇಳಿದಾಗ ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿದೆ ಸರ್, ನಂಗೆ ಟ್ರಿಪ್ಪಿಗೆ ಲೇಟ್ ಆಗ್ತಿದೆ ಅಂತ ಹೇಳಿದಾಗ ತೋರ್ಸಪ್ಪ ಅಂತ ಹೇಳಿದಾಗ ಸೂರ್ಯ ಕಾರಿಂದ ಕೆಳಗಡೆ ಇಳಿದು ಬರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಮಂಜನು ಅಲ್ಲಿಂದ ಹೊರಡ್ತಾ ಇರ್ತಾನೆ. ಆಗ ಅವನ್ನೂ ಸಹ ಟ್ರಾಫಿಕ್ ಪೊಲೀಸರು ತಡೆದು ಡಾಕ್ಯುಮೆಂಟ್ಸ್ ಎಲ್ಲಿ ಅಂತ ಹೇಳಿ ಕೇಳ್ತಿರುವಾಗ ಏನಿದೆ ಬ್ಯಾಗಲ್ಲಿ ಅಂತ ಕೇಳ್ತಾ ಬ್ಯಾಗ್ ಚೆಕ್ ಮಾಡಿದಾಗ ಮಂಜನ್ ಬ್ಯಾಗಲ್ಲಿ ಬೀರ್ ಬಾಟಲ್ ಸಿಗುತ್ತೆ. ಆಗ ಏನಪ್ಪ ನೀನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಕಾಲೇಜ್ ಹೋಗೋ ಹುಡುಗನ್ ತರ ಕಾಣ್ತಿದೀಯಾ, ಬೀರ್ ಬಾಟಲ್ ಇಟ್ಕೊಂಡು ಓಡಾಡ್ತಿದ್ಯಾ ಅಂತ ಹೇಳಿದಾಗ, ಏನ್ ಸರ್ ನಾನೇನ್ ಕುಡ್ದಿಲ್ಲ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ, ಬೀರ್ ಬಾಟಲ್ ಇಟ್ಕೊಂಡು ಓಡಾಡೋದೇನು ಅಫೆನ್ಸ್ ಅಲ್ಲ, ಆದ್ರೆ ಕುಡಿದ್ ಗಾಡಿ ಓಡಿಸ್ಬಾರ್ದು ಅಂತ ಹೇಳಿದಾಗ, ಏನಪ್ಪಾ ಈ ಸಣ್ಣ ವಯಸ್ಸಿನಲ್ಲಿ ಈ ರೀತಿ ಮಾತಾಡ್ತಿದ್ಯಾ, ನೋಡೋಕೆ ಕಾಲೇಜ್ ಹುಡುಗನ್ ತರ ಕಾಣ್ತಿದ್ಯಾ ಅಂತ ಹೇಳಿದಾಗ, ಈ ಗಾಡಿ ಓಡಿಸೋಷ್ಟು ವಯಸ್ಸಾಗಿದೆ ಸರ್ ನನಗೆ ಅಂತ ಹೇಳಿ ಕೌಂಟರ್ ಕೊಡ್ತಾ ಇರ್ತಾನೆ ಮಂಜ. ಟ್ರಾಫಿಕ್ ಪೊಲೀಸರು ನೋಡಿ ಸರ್ ಹೇಗ್ ಮಾತಾಡ್ತಿದ್ದೀನಿ ಅಂತ ಹೇಳಿದಾಗ, ವಯಸ್ಸು ಸರ್, ವಯಸ್ಸು ಆ ರೀತಿ ಮಾತಾಡಿಸ್ತಾ ಇದೆ, ಅದು ಅವನ್ ತಪ್ಪಲ್ಲ, ವಯಸ್ಸಿನ ತಪ್ಪು, ನೋಡಿ ಸರ್ ಹಗಲಲ್ಲೇ ಕುಡಿದು ಓಡಾಡ್ತಾರೆ ಇಂಥವ್ರು ಅಂತ ಹೇಳಿದಾಗ, ಓ ಸರ್ ನಿಮ್ಗೆ ನ್ಯಾಯ ಕೇಳೋಕೆ ಬೇರೆ ಯಾರು ಸಿಗ್ಲಿಲ್ವಾ, ಮೊದ್ಲು ಅವ್ರು ಕುಡಿದಾರೆ ಇಲ್ವೋ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಸೂರ್ಯನ್ ಬಗ್ಗೆ ಮಾತಾಡ್ತಿರ್ತಾನೆ ಮಂಜ. ಆಗ ಪೊಲೀಸರು ಏನಪ್ಪಾ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಈ ರೀತಿ ಚಟ ಎಲ್ಲ ಹಚ್ಕೊಂಡು ಓಡಾಡಬೇಡಿ ಅಂತ ಹೇಳಿದಾಗ, ನೋಡಿ ಸರ್ ನಾವು ತಿಂಗಳಲ್ಲಿ 1 ದಿನನೋ 2 ದಿನನೋ ಕುಡಿಯೋರು, ಆದ್ರೆ ಇನ್ನು ಕೆಲವರು ಇರ್ತಾರೆ ಅಂತ ಹೇಳಿ ಸೂರ್ಯನೇ ನೋಡ್ತಾ ಅದ್ರಲ್ಲೇ ಮುಳುಗಿ ತೆಲಾಡ್ತಾ ಇರ್ತಾರೆ ಅಂತ ಮಾತಾಡ್ತಿರ್ತಾನೆ. ಆಗ ಸೂರ್ಯ ಮೊದ್ಲಿಗೆ 1-2 ಬಾಟ್ಲಿಂದಾನೇ ಶುರುವಾಗೋದು ಸರ್, ಆಮೇಲೆ ಚಟಗಳೆಲ್ಲ ಶುರುವಾಗೋದು ಅಂತ ಮಾತಾಡ್ತಿರುವಾಗ ಕೆಲವ್ರಿಗೆ ಅನುಭವ ಜಾಸ್ತಿ ಅಂತ ಹೇಳಿ ಸೂರ್ಯನ ಗುರಾಯಿಸ್ತಾ ಮಾತಾಡ್ತಿರ್ತಾನೆ ಮಂಜ.